ಅದು ಏನು ಆಯ್ತು ಒಬ್ಬೊಬ್ರು ಗಂಡು ಪಾರ್ಸಪ್ಪ ಅಕ್ಕಿ ಅವ್ರು ಬಂದು ಮತ್ತಿಡ ಏನ ಮಲ್ಲಭಾಗದಲ್ಲಿ ಬೆಳೆತಿರುವ ಕಳ್ಳ ಸುಳ್ಳ ಮಾಯಕಾರನಾದ ಸಂಭ್ರಮದಿಂದ ಲಗ್ನವಾನ ಮಲಗ್ನ ಮಾಡಿ ಕಳಿತಿರುವ ಪುಂಡರೀತ್ಯಗಳಾದ ಪಾಂಡವಲಂಬರಿಯ ಗುಂಡಿಗೆ ಹೊರಗೆ ನಮ್ಮ ಗಂಡವಂತವಿದ ರಕ್ತ ಈ ಭಂಡ ಕಮಲವನ್ನು ಹಿಡಿದು ಇವನು ಸಿದ್ಧಾದ್ರಾಜ ಸಿಕ್ಕದ ಕಡೆ ಗಂಡ ಹೋಗಲಿದ್ದೆ ಪಾಂಡವರ ಪಂಚರಾಕ್ಷಕನಾದ ಕೃಷ್ಣನ ಇವರಿಗೆ ಬಂಬರವಾಗಿ ಬಟ್ಟ ಅಡ್ಡ ಬಂದರೆ ಅವನ ಶಿರಂ ಚಂಡಾಲನಿದ್ದರೆ ಬಾಪು ಬಾಪುರ ಗಂಡ ಗರಿಯ ಗಂಡ ಗಂಡ ಇಂಡ ದೇವಾದಿ ಗಂಡ ಮಹಾನಾದ ಕಮಲೇಶ ನಿನ್ನ ಮಾತು ಸಾಹಸಕ್ಕೆ ಮೆಚ್ಚಿದೆ ಮೆಚ್ಚಿದೆ ನಿನ್ನ ಪುಣ್ಯಕ್ಕೆ ಏನಿಗೆಲ್ಲ ಅಂದು ಶ್ರೀಲೋಕ ಪಾಲಕನಾದ ಶ್ರೀಕೃಷ್ಣ ನಿನಗೆ ಬೇಗಲಾದ ಮೇಲೆ ಹೆಪಚಿತ ನಮ್ಮಂತ ಹುರಳಪ್ಪನದರು ಧಾವಲೆಕ್ಕದ ಮಾವ ಹೊಲೆ ಮಾವ ನೀನೇ ದಣ್ಣ ನೀನೇ ಪರಾಕ್ರಮಿ ನೀನು ಮಾಡಿದ ಪರಾಕ್ರಮವು ಎಲ್ಲ ಮನುಷ್ಯ ಗೊತ್ತಾಗಿತ್ತು ಮಗಳಿಗೆ ಲಗ್ನ ಮಾಡುತ್ತೇನೆ ಬರೆಯಲಿಕ್ಕೆ ಒಂದು ತುಂಡು ಕಾಗಿದವ ಸಿಕ್ಕರವನ್ನು ದೇವತೆಯನ್ನು ಬಲ ಮಾಡಿಕೊಂಡಿಯ ಹೇಳಿ ಮುಕ್ತಿ ದೇವತೆಯನ್ನು ಸಂತೋಷಪಡಿಸಿ ಮಾವ ಒಳ್ಳೆ ಮಾತಿನಿಂದ ಮರ್ಯಾದೆ ಉಳಿಸಿಕೊಂಡ ನೀನಪ್ಪನ್ನ ಎಲ್ಲರಂತ ಹಕ್ಕಿಕಾಲ ಹಾಕಿ ನಾನು ತಂದ ಹುಡುಗರಿಗೆಲ್ಲ ತಟ್ಟುಕೊಂಡ ಬಂದವರಿಗೆ ತಂದವಲಗರಿಂದ ಪಟ್ಟಣಕ್ಕೆ ತೆರಳ ಮುಖ ಕಾಯುವ ಗೊಲ್ಲನ ಸುದ್ದಿ ಎಲ್ಲ ಮುಂದೆ ತಿದ್ದಿ ತಿದ್ದಿ ಹೇಳಿದರೆ ಎಲ್ಲಿಗೆ ಹೆದರಿಕೆ ಉಂಟಾಗುವುದಿಲ್ಲ ಸಿಂಹವು ಎಂದಾದರೂ ಅಂಜುವುದೇ ಹೇಗೆ ರಣಹೇಡಿಯಾದ ಕಮಲೇಶ
ಕತ್ತಿಗೆ ಸೇರಿಸಿಬಿಡ್ಬೇಕು. ಬಿಂಬಧಾರಿಯಾದ ನಿನ್ನ ಮಗಳಿಗೆ ನಾನೇ ಗಂಡನನ್ನು ಬೆಳೆಯುವ ಇದಕ್ಕೆ ಅಡ್ಡಿ ಇದ್ದವರನ್ನು ತೋರಬಾಮರು. ಹೋರಾಟದಿಂದ ಬಲವೇನು ಸುಂದರನಿಂದ ಪಟ್ಟಣಕ್ಕೆ ತೆರಳು. ಎತ್ತಿದರೆ ಈ ಕರ್ನಾಟಕದ ಕಟ್ಟಕದಿಂದ ನಿನ್ನ ಕುತ್ತಿಗನ್ನ ಕಟ್ಟಿದ್ದ ನಿನ್ನ ಪ್ರಾಣವನ್ನು ಯಮನಗರಿಗೆ ಸೇರಿಸಿಬಿಡಲು ಚಕ್ರದಿಂದ ಯುದ್ಧಕ್ಕೆ ಮುದೆ ಹಂಚಿನಂತೆ ಯಾವ್ದಕ್ಕೆ ಬಿದ್ದಿರುವೆ ಎತ್ತ ಯುದ್ಧವನ್ನು ಮಾಡಲೇ ಬುದ್ಧಿಸುವುದೇ ಕಮಲನ್ನು ಬೆಳೆಯುವ ಮತ್ತು ಎನ್ನಗ ಬೆಂಬಲ ಇನ್ನ ಬೆಂಬಲವಾದ ಮಂಡಲನ್ನು ಯುದ್ಧಕ್ಕೆ ಹೊರಗಳ ಸಾರದೆ ಸಹಜವಾಗಿ ಮಾತನಾಡುವ ಪರಾಕ್ರಮಿಯಾದರೆ ಹಿಂದಕ್ಕೆ ತುಂಬಿದ ಸಭೆಯಲ್ಲಿ ಹೆಂಡತಿಯನ್ನು ವಿಶ್ವಾಸಿಗಳಿಗೆ ಕೊಟ್ಟವರು ನಾನು. ಮುಖೆತ್ತು ಮಂದಿಯಲ್ಲಿ ತೋರಿಸಿಕೊಳ್ಳಕ್ಕೆ ನಾಚಿಕೆ ಇಲ್ಲವೇ ಹೇಗೆ?
ಈ ಕಾಯಲ್ ಅದ್ಭುತವಾದ ಗದೆಯಿಂದ ನಿನ್ನ ತಲೆಯ ಕುಟ್ಟಿ ಗಸಗಸಲ ತಿಕ್ಕಿ ತಿಂದು ನೀರು ತೊಡೆದು ಭಂಡು ಕತ್ತೆಯಂತೆ ಹ್ಯಾತಕ್ಕೆ ಉದುರಿವಿ ಎಲ್ಲ ಕೈ ಒಳಗೆ ಸಿಕ್ಕು ತಪ್ಪಿಸಿಕೊಂಡು ಹೋಗುತ್ತೇನೆಂಬುದು ಎಲ್ಲ ಮೊದಲೇ ಯಾರು ತಪ್ಪಿಸಿಕೊಂಡು ನೋಡುವನ ಮೂರ್ಖ ಬೇಟೆಗಾರನ ಬೆಲೆಯಲ್ಲಿ ಸಿಗಿರ ಮರಿ ಸಿಕ್ಕಂತೆ ಎಲ್ಲ ಕೈ ಒಳಗೆ ಸಿಕ್ಕಿರುವೆ ಸುಮ್ಮನೆ ವ್ಯರ್ಥ ಮಾಡಿದರೆ ಬಂದ ಫಲವೇನು ಅಯ್ಯಾಗಲಗ ಆಟಗ ತಪ್ಪಾಯಿತಂದು ತುಪ್ಪಲ ಎಲ್ಲ ಪಾದಕ್ಕೆ ಬಿದ್ದರೆ ನಿನಗೆ ಪ್ರಾಣದಾನ ಕುಡಿವ ತೀರ್ಥ ಸಾಲದಲ್ಲ ಹಬಬಬು ಏನ ಬಲವಂತನೋ ಎಂತ ಸುರನೋ ಎಲೆ ಕೂಳ ಪಾಂಡ್ಯ ನಗರದಲ್ಲಿ ಹೆಂಡತಿಯನ್ನು ಗೀತಗಳೇ ಕಟ್ಟವನು ಬಕಾಸುರನ ಬಾಯಿ ಹೊಡೆದು 8 ಬಂಡೆ ಹಣ್ಣವನ್ನು ತಿಂದು 10 ಕಣ್ಣನ್ನು ಕಂಡು ಕಾದ ಕಂಡ ಬಂದವನು ನಾನು ಬಾಯಿ ಒಳಗೆ ಕಷ್ಟ ಈ 8 ಬಂಡೆ ಹಲ್ಲ ತಿಂದು ಬಕಾಸುರನ ಬಾಯಿ ಬಡಿದ ಅವನಲ್ಲಿ ಬಿಡದು ಬಾಯಿ ಮುತ್ತೆ ಸುಮ್ಮನಿದ್ದರೆ ಒಳ್ಳೆದಾಯಿತು ಈ ಕ್ಷಣದಲ್ಲಿ ಎಡಬಡಿಯನ್ನು ಮುಗಿದ ಆಕಾಶ ಮಂಡಲಕ್ಕೆ ಸಂಸ್ಕೃತಿಯ ನಾನೇನು ಹಿಂದಕ್ಕೆ ಬಂದಿರಲೇ ಹೇಗೆ ಜಾಗ್ರತೆ ಹಿಂದಕ್ಕೆ ನಿಲ್ಲೇ ಮೂರ್ಖ ಅದ ಪ್ರಕಾರವಾಗಿ ಹಿಂದಕ್ಕೆ ನಿಲ್ಲೇ ಬಂದ ಹಾರಿಸುವವರೆಗೆ ರಾಷ್ಟ್ರಕ್ಕೆ ಮೇಲೆ ಬರುವುದಕ್ಕಿಂತ ಸತ್ಯಕ್ಕೆ ಆಪ್ತ ವಿಚಾರ ಮತ್ತು ಹಿಂದಕ್ಕೆ ಬರುವಂತೆ ಭಂಡಾರ ಜಾಗೃತಿನ ಬರೆಯುವುದಾದರೆ ಸಹಜವಾಗಿ ಬಂದನು ನೀನು ಮಾಡುವನೇನೆ ಮಧ್ಯ ಪಾಂಡವ ಈ ಕ್ಷಣದೊಳ ನಿನ್ನ ಎಡೆಮುಡಿಯ ಬಂಧಿಸಿ ಸಡಗರದಿಂದ ಎನ್ನ ಗಡ್ಡಗಕ್ಕೆ ಹಾವತಿಯ ಕೊಡದಿದ್ದರೆ ಸ್ವಲ್ಪ ಕಾಲ ಸಹಿಸಲೇ ಯಾರು ನೋಡ್ಕರೆ ಮಧ್ಯ ಪಾಂಡವ ಹಿಂಸಾಚಾರ ಈ ಕಪಿಂದ ಸವ್ಯಚಾಚಿ ಈ ದೇವದತ್ತ ಈ ಪಾಸ್ತ್ರ ಇದ್ದೇನು ಸಾರ್ಥಕಲ ಈ ಬಂಡ ಎಲ್ಲ ಹೆಸರುಗಳನ್ನು ಮಂಡಪಾಲ ಮಾಡಿದ ಎಲ್ಲ ಈ ಮೂರ್ಖ ಮತ್ತೆ ಬಂಡವ ಮತ್ತೆ ಬಂಡವ ಯುದ್ಧ ಮಾಡುವುದು
ಅರ್ಥ ಎಲೈ ಮೊಬ್ಬಿಗನಾದ ಗರ್ಭರ ತಿಳಿಯದ ಅಜ್ಞಾನಿಯಲ್ಲಿ ಒಂದು ಎನ್ನ ಕೈಯಲ್ಲಿ ಮರ ಎನ್ನ ಕೈಯಲ್ಲಿ ಮರಣ ಹೊಂದ ಬೇಡ ಖಡ್ಗ ಮತ್ತೊಮ್ಮೆ ಹುಟ್ಟಲಿಕ್ಕೆ ನೀನೇನು ಹುಲ್ಲು ಬೀಜವ ಹೇಗೆ ಅರ್ಜುನ ಎಲೈ ಮೂರ್ಖ ನಿನ್ನ ಧರ್ಮದೆಯನ್ನು ತುಂಬ ನಿನ್ನ ಪಟ್ಟಣಕ್ಕೆ ತಾಳೆ ಎಲೈ ಮಾಂಸ ಭಕ್ಷಕ ಮತ್ತೆ ಪಾಂಡವ ಎನ್ನನ್ನ ಧರ್ಮಶರೆ ಹಾಡುವುದಕ್ಕೆ ನಿನಗೆಷ್ಟು ಗರ್ವವಿರುವುದು ಮೂರ್ಖ ಮೂರ್ಖ ಪಾಂಡವ ನೀನಂತ ಬಲವಂತನು ನೀನಂತ ದಯಾಪರನು ಮಧ್ಯ ಪಾಂಡವ ಎನ್ನ ಕೂಡ ಇದ್ದಕ್ಕೆ ಎನ್ನ ಕೂಡ ಯುದ್ಧವನ್ನ ಮಾಡಿದ ದ್ರೋಣ ಕರ್ಣ ಕೃಪಾ ಕೌರವರೆಂಬ ಭಟು ಭಟರ ಪರಾಕ್ರಮಿಯ ಮಾಡು ನಿನಗೆ ತಿಳಿದಿಲ್ಲವೇ ನನ್ನ ಪರಾಕ್ರಮ ತಿಳಿದರೆ ಮೂರ್ಖ ಕಸ ಮಧ್ಯ ಪಾಂಡವ ಯಕ್ಷಿತ ನಿನ್ನಂತ ಅದಮರ ಕಸನ ಅದೇನು ನಿನ್ನಂತವನ ಪಾಡೆಯರೇ ಮಧ್ಯ ಪಾಂಡವ ಮೆಕ್ಕಿದ ಶಕ್ತಿಯಿಂದ ಎನ್ನನ್ನು ಲೆಕ್ಕಿಸದೆ ಈ ಕರ್ಕಸ ಮಾತ ಮಾರ್ಗಾಣದಿಂದ ನಿನ್ನ ಎದೆಯ ಮಹರಗಡೆದು ದೊಪ್ಪಲ ಈಶ್ವರಕ್ಕೆ ಹಂಬಳಿಸಿ ಬಿಡುವ ಜಗಮತಿ ವಸತಿ ಮಂದಿರವನ್ನು ನಿನಗೆ ದೊರಕುತ್ತೆ. ಎಲೈ ಮೊಬ್ಬಿಗನಾದ ಕರ್ಪೂರ ನಿನ್ನ ಪರಾಕ್ರಮ ಈ ಲೋಕದಲ್ಲಿ ಹರಿದವರ ಮರಳೇ ಎಲೈ ಹದಮ ಹರಿಯನ ಸಾರಥಿಯನ್ನು ಮಾಡಿಕೊಂಡು ಗುರುಪನ ಬಲದಿಂದ ವೀರನಂಚಿಕೊಂಡ್ರೀಗ ಹೇಗೆ ಮೂರ್ಖ ಎಲೈ ಹದಮ ಯೋಚಿತ ನಿನ್ನಂತವನ ಬಾಳೆಯರೇ ಮೂರ್ಖ ಎಲೈ ಕುಲ್ಲ ಎಲೈ ಪಶುವೆ ಎಲೈ ಹದಮ ನೀವು ಸಾರಥಿ ಇಲ್ಲದ ನೀನು ಧಾರನ್ನು ಗೆದ್ದಿರಿ ಮೂರ್ಖ ಎಲೈ ಮೊಬ್ಬಿಗನಾದ ಕರ್ಪೂರ ನೀನೇ ಉಜಬಲ ಪರಾಕ್ರಮಿಯಾದರೆ ಹಿಂದಕ್ಕೆ ಬೊಬ್ಬರವನ್ನ ಕೊಡದೆಲೆಯ ನಾಟಕ್ಕೆ ಎಲೈ ಹದಮ ಎಲ್ಲ ಮುಂದೆ ವಿಚಾರಗಳೇ ಮೂರ್ಖ ಎಲೈ ಮೂರ್ಖ ಅತಿ ಜಾಗೃತಿಯಿಂದ ಯುದ್ಧಕ್ಕನೆಲ್ಲಲಾಗಿ ಬಂದ ಬಾರಿಸಿ ಬಿಡುವನು ಈಗಲೇ ನನ್ನ ಬಿಟ್ಟ. ಅದೇ ಪ್ರಕಾರ ಇದ್ದರೆ ವೈಕ ಹೇಳಕ್ ಬರಕಲ್ಲ ಅಂತ. ಸಾಧಕ್ಕೆ ಮೆಚ್ಚಿದೆ ಮೆಚ್ಚಿದೆ ಎಲೈ ಹದಮ ಎಲ್ಲನ್ನು ಮುದ್ದೆಗಳನ್ನು ಗರ್ವದಿಂದ ಹೊಗಳಿಯ ಹೇಗೆ ಸಹಜವಾಗಿ ಮಗಳವನಲ್ಲೇ ಬಂದ ವಾಪ್ಪ 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 ನಿನ್ನ ಹೆಂಡತಿಯನ್ನು ಇನ್ನೊಬ್ಬರಿಗೆ ಕೊಟ್ಟ ಅಂಗಿನ ಕೂಳನ್ನು ತಿಂದವನು ನಾನು ಎಲೈ ಹದಮ ದೇವತೆಯನ್ನು ಬಲ ಮಾಡಿಕೊಂಡ್ರೀಗ ಹೇಗೆ ಈ ಕ್ಷಣಾರ್ಥದೊಳೆಲ್ಲ ಪುಡತರ ಖಡ್ಗದಿಂದ ನಿನ್ನ ಶಿರವಂ ಚಂಡ ನಿನ್ನ ಹೊಟ್ಟೆಲ್ಲ ಗೊರನ್ನು ತಗಲ ಎಲ್ಲ ಗುಡಿ ಮೀಸೆಲ್ಲ ತೀರಿಯ ಎಲ್ಲ ಗಾಯ ಹುಮಾರ ಎಲೈ ಹದಮ ಎಲ್ಲ ರಕ್ತವನ್ನು ಗಟ್ಟಗಟ್ಟನೆ ಕುಡಿದು ಇರಳದಲ್ಲೆಲ್ಲ ಪ್ರಾಣವನ್ನು ಯಮರಾಯಕ್ಕೆ ಕಳಿಸಿದೆವು ರೇ ಭ್ರಷ್ಟ ಎಲೈ ಮೂರ್ಖ ಹದಮ ಹೊಳೆಯ ಎಲೈ ಕರ್ಪೂರ ನಾನೊಂದು ಮಾತು ಹೇಳುವೆನೋ ಚೆನ್ನಾಗಿ ಕೇಳು.
ಎಲ ಈ ಮೂರ್ಖ, ಎಂದಕ್ಕೆ ಎನ್ನ ಮಗನಾದ ಅಭಿಮಾನ್ಯವನನ್ನು ಕೊಂದ ಸೈನ್ಯವನನ್ನು ನಾಳೆ ಹೊತ್ತು ಮುಳುಗದರೊಳಗಾಗಿ ಅವನ ಶಿರವನ್ನು ಹೊರಗಡೆದು ಅವನ ತಂದೆಯಾದ ಕೈಯಲ್ಲಿ ಕಡಿದೆ. ಎಲ ಈ ಮೂರ್ಖ, ಸ್ವಲ್ಪ ತಾಳೆ ಯಾರ ಶಿರವ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಹೊರಗಡೆ ನೋಡುತ್ತಾರೆ. ಬಲಶಾಲಿ ಎಂದು ತ್ರಿಲೋಕದೋಳ ಗಂಡುಗಲಿ ಗಾಂಡೀವಿನೆಂದು ಈ ಕಾಯನ್ನ ಬಲ ಚರಣದಲ್ಲಿ ಬೆರೆಯುವುದರೊಡನೆ ಮೂರ್ಖ, ಅದನ್ನು ಸ್ವಲ್ಪ ತಾಳೆ ಹೊರಗಡೆ ಮೂರ್ಖ, ಎನ್ನ ಕೂಡ ಯುದ್ಧ ಮಾಡಿ ಹೋಗ, ಎನ್ನ ಕೂಡ ಯುದ್ಧವನ್ನು ಮಾಡಿ ಗೆದ್ದು ಹೋಗ ರಾತ್ರಿಂಚರ ರಣಹೇಳಿಯಾದ ಅರ್ಜುನನು ತನ್ನ ಪೌರುಷವನ್ನು ತಾನೇ ಹೇಳಿಕೊಳ್ಳುತ್ತಾನೆ. ಎಲ ಈ ಮೂರ್ಖ, ನನ್ನ ಪೌರುಷವನ್ನು ನೀನೇ ಹೇಳಿಕೊಂಡರೆ ಬಂದ ಫಲವೇನು? ಇರೇ ಮೂರ್ಖ, ಎಲ ಈ ಅಧಮ, ಈಗ ಸ್ವಲ್ಪವಾದರೂ ನಾಚಿಕೆ ಆಗುವುದೇ ಹೇಗೆ? ಈ ಗಾಳಿ ಕೊಂಡರೆ ಬಂದ ಫಲವೇನು? ಇರೇ ಇರೇ ಮೂರ್ಖ, ಎಲ ಈ ಅಧಮ, ಅಮರವನ್ನು ಜಯಿಸಿದ್ದಾಗುವುದೇ ಹೇಗೆ? ಇನ್ನ ಮೇಲೆ ಬನ್ನಂಗ ದಾತನಾದ ಶ್ರೀ ಅಮರೇಶ್ವರನ ಪಾದ